ನಮಸ್ಕಾರ ಸ್ನೇಹಿತರೆ. ಹಿಂದೂ ಕ್ಯಾಲೆಂಡರ್ ಇದು ಬಹಳ ಇಂಪಾರ್ಟೆಂಟ್ ಕ್ಯಾಲೆಂಡರ್. ಇವತ್ತು ಪಂಚಾಂಗ ಏನ್ ಕತೆ ಅಂತ ನೋಡಬೇಕು ಅಂದ್ರೆ ಈ ಹಿಂದೂ ಕ್ಯಾಲೆಂಡರ್ನ ಯೂಸ್ ಮಾಡ್ಕೋಬೇಕು. ಇದು ನಾನು ಕಂಪ್ಯೂಟರಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದರೊಳಗೆ ಮೊಬೈಲಲ್ಲೂ ಇನ್ಸ್ಟಾಲ್ ಮಾಡ್ಕೋಬೇಕು. ಹಿಂದೂ ಕ್ಯಾಲೆಂಡರ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ಹಿಂದೂ ಕ್ಯಾಲೆಂಡರ್ ಸ್ವಸ್ತಿಕ್ ತರ ಸಿಂಬಲ್ ಇರುತ್ತೆ. ಇದರಲ್ಲಿ ನೋಡಿ, ಈಗ ತಿಥಿ ಅಷ್ಟಮಿ, ಪಕ್ಷ ಕೃಷ್ಣ, ನಕ್ಷತ್ರ ಇವತ್ತು ಸ್ವಾತಿ ನಕ್ಷತ್ರ, ಆಮೇಲೆ ವಿಶಾಖ ನಕ್ಷತ್ರ, 2 ನಕ್ಷತ್ರ ಇದೆ ಇವತ್ತು. ಆಕ್ಚುಲಿ ಇಲ್ಲಿ ಗುರುವಾರನೇ ವಿಶಾಖ ನಕ್ಷತ್ರ ಬಂದಿದೆ. ಆಮೇಲೆ ಯೋಗ, ಕರ್ಣ, ಆಮೇಲೆ ಬಾಲವಕರ್ಣ ಮತ್ತೆ ಕೌಲವಕರ್ಣ ಇದೆ. ವಾರ ಗುರುವಾರ. ಇಲ್ಲಿ ಇದು ಏನಂದ್ರೆ ಇಷ್ಟೊಂದು ವಿಶೇಷವಾಗಿ ವಿಕ್ರಮನಾಮ ಸಂವತ್ಸರದಲ್ಲಿ ಯಾವ ಇಸ್ವಿ ಇದು ನಡೀತಾ ಇದೆ. ಆಮೇಲೆ ಇದರಲ್ಲಿ ಸಂವತ್ಸರ ಯಾವುದು, ಆಮೇಲೆ ಶಾರ್ವರಿ ನಾಮ ಸಂವತ್ಸರ, ಆಯನ, ಉತ್ತರಾಯಣ, ಹೀಗೆ ಇದೆಲ್ಲ ಇಲ್ಲಿ ಕೊಡ್ತಾರೆ. ಇವತ್ತು ನಮ್ಮಲ್ಲಿ ಆಸ್ಟಿನ್ನಲ್ಲಿ ಬೆಳಗ್ಗೆ ಸನ್ರೈಸ್ 7:20 ಆಮೇಲೆ ಇದು ಡೇ ಡ್ಯೂರೇಷನ್ 10 hours 48 minutes. ಸನ್ಸೆಟ್ 6:09 ನೈಟ್ ಡ್ಯೂರೇಷನ್ 13 hours 13 hours ಇದೆ. ಇದು ಇದರದ್ದು ಇವತ್ತಿನ ಪಂಚಾಂಗ. ಇಲ್ಲಿ ಬಟನ್ಗಳಿದಾವೆ. ಇಲ್ಲಿ ನಾಳೆಗೆ ಹೋಗಿ ನೋಡ್ಬೇಕು. 5 ಫೆಬ್ರವರಿ ಅಂದ್ರೆ ನವಮಿ. ನವಮಿ ಕೃಷ್ಣ ಪಕ್ಷ ನವಮಿ, ಅನುರಾಧ ನಕ್ಷತ್ರ, ಪೂರ್ಣ ನಕ್ಷತ್ರ ಇದ್ದಂಗಿದೆ ಇದು ಅನುರಾಧ ನಕ್ಷತ್ರ. ಆಮೇಲೆ ಯೋಗ, ರಿದ್ಧ ಯೋಗ, ಧ್ರುವ ಯೋಗ, ಆಮೇಲೆ ತೈತುಲ ಕರಣ, ಗರಜ ಮತ್ತು ತೈತುಲ ಕರಣ ಇದಾವೆ. ಶುಕ್ರವಾರ ಇದು ಮಾಘ ಮಾಸ. ಇದು ನಾವು ಮಾಘ ಮಾಸ ಅಂತ ಕರಿತೀವಿ. ಅಮಾವಾಸ್ಯೆ ಹಂತದಿಂದ ನೋಡೋದು ಪೂರ್ಣಿಮಾ ಹಂತದಿಂದ ಮತ್ತು ಅಮಾವಾಸ್ಯೆ ಹಂತದಿಂದ ಹೇಳ್ತಾರೆ. ಈಗ ನಾವು ಸೌತ್ ಇಂಡಿಯಾದಲ್ಲಿ ಪೂರ್ಣಿಮೆಯಿಂದ ಇದು ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೂ ನಾವು ಹೇಳ್ತೀವಿ. ಹೀಗೆ ಇದು ಎಲ್ಲ ಕೊಟ್ಟಿದೆ. ಬೇಸಿಕಲಿ ಈ ಹಿಂದೂ ಪಂಚಾಂಗದಲ್ಲಿ ನೀವು ಭಾಷೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಸೆಟ್ಟಿಂಗ್ಸಿಗೆ ಹೋಗ್ಬೇಕಿಲ್ಲಿ. ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಇಂಗ್ಲಿಷ್ ಅಂತ ಇದೆಯಲ್ಲ, ಇಂಗ್ಲಿಷ್ ಅಂತ ಇದ್ದ ಜಾಗದಲ್ಲಿ ನೀವು ಕನ್ನಡ ಅಂತ ಚೇಂಜ್ ಮಾಡ್ಕೋಬೇಕು. ಕನ್ನಡ ಚೇಂಜ್ ಮಾಡಿ ಇಲ್ಲಿ ಎಸ್ ಅಂತ ಕೊಟ್ರೆ ಈಗ ನಿಮಗೆ ಕನ್ನಡ ಅಂತ ಬರುತ್ತೆ. ಈಗ ನೀವು ಇದರಲ್ಲಿ ತಿಂಗಳ ನೋಟ ನೋಡಿ. ಇವತ್ತು 4ನೇ ತಾರೀಕು. ಈಗ ಅಮಾವಾಸ್ಯೆ ಕಡೆಗೆ ಬೆಳೀತಾ ಇದೆ. ಇಲ್ಲಿ ನಮ್ದು ಅಷ್ಟಮಿ, ನವಮಿ, ದಶಮಿ, ಆಮೇಲೆ ದಶಮಿ ಆದ್ಮೇಲೆ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಅಮಾವಾಸ್ಯೆ. ಆಮೇಲಿಂದ ನೋಡಿ ಇಲ್ಲಿ 30 ಆಯ್ತಾ. ಇದೇನ್ ಮಾಡ್ತಾ ಇದೆ ಅಂದ್ರೆ 11ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಆಮೇಲೆ 1, 2, 3, 4, 5, 6 ಅಂತ ಈ ಚಂದ್ರನ್ನ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕಲರ್ ನೋಡಿ. 26ಕ್ಕೆ 26ಕ್ಕೆ ಹುಣ್ಣಿಮೆ ಇದೆ. ಸೊ ಈ ತರ ಇದು ತಿಂಗಳ ನೋಟ ಹೋಗ್ತೀವಿ. ಈಗ ವಾಪಸ್ಸು ಮತ್ತೆ ಇದಕ್ಕೆ ಪಂಚಾಂಗಕ್ಕೆ ಹೋಗೋಣ. ಪಂಚಾಂಗ ಅಷ್ಟಮಿ ಕೃಷ್ಣ ಅವಾಗ ನೀವು ನೋಡಿದ್ರಲ್ಲ ಹಾಗೇನೆ. ಹೀಗೇನೆ ಆಮೇಲೆ ಇದರಲ್ಲಿ ಏನು ಹಬ್ಬಗಳು. ನನ್ನ ತಿಥಿ ಅಂದ್ರೆ ಈಗ ನೀವು ಅಮಾವಾಸ್ಯೆ ಅಂತ ಯಾವುದು ಇಲ್ಲಿ ನೀವು ಹಾಕ್ಕೋಬಹುದು. ಈಗ ನಂದು ವೈಶಾಖ ಶುಕ್ಲ ಪ್ರಥಮ, ಶುಕ್ಲನ ಕೃಷ್ಣ ಅಷ್ಟಮಿ ಅಂತ ವೈಶಾಖ ಕೃಷ್ಣ ಅಷ್ಟಮಿ. ಇದನ್ನ ಸೇವ್ ಮಾಡ್ಕೋಬಹುದು, ನನ್ನ ತಿಥಿಯನ್ನು ಉಳಿಸುವಂತ. ಹೀಗೆ ಆಯ್ತಲ್ಲ. ಈಗ ನೀವು ಇದನ್ನ ಹೋಮಿಗೆ ಹೋಗ್ಬೇಕು ಅಂದ್ರೆ
ಇದನ್ನ ಇಲ್ಲಿ ನಾನು ಹೆಚ್ಚಿಗೆ ಇಂಗ್ಲೀಷ್ನಲ್ಲೇ ವರ್ಕ್ ಮಾಡಿದ್ದೀನಿ ಇದರಲ್ಲಿ. ಈಗ ನೋ ಕ್ಯಾನ್ಸಲ್ ಇಲ್ಲ, ಇಲ್ಲಿ ನಾವು ಇಂಗ್ಲೀಷಿಗೆ ಹೋಗ್ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಇಂಗ್ಲೀಷ್ ಡಿಫಾಲ್ಟ್ ಎಸ್ ಅಂತ. ಹೀಗೆ ಇದರಲ್ಲಿ ಭಾಷೆಗಳನ್ನು ನಾವು ಚೇಂಜ್ ಮಾಡ್ಕೋಬೋದು. ಭಾಷೆಗಳನ್ನು ಚೇಂಜ್ ಮಾಡಿಕೊಂಡಾಗ ಇಲ್ಲಿ ಮೈತಿಥಿ, ಮ್ಯಾಚ್ ಮೇಕಿಂಗು, ಕುಂಡ್ಲಿ, ಜ್ಯೋತಿಷ್ಯ, ಆಮೇಲೆ ಇಷ್ಟೊಂದೆಲ್ಲ ಸಿಗುತ್ತೆ. ಪಂಚಾಂಗದಲ್ಲಿ ನಿಮಗೆ ಇವತ್ತಿಂದ ಆಯ್ತಲ್ಲ, ನಾಳೆದು ನೋಡ್ಬೋದು, ಪ್ರತಿಯೊಂದು ದಿನದ್ದು ನೋಡ್ಬೋದು. ಆಮೇಲೆ ಇದರಲ್ಲಿ ಹೋರಾನು ನೋಡ್ಬೋದು. ಹೋರ ಹೆಂಗ್ ನೋಡ್ತೀರಿ? ಜ್ಯೋತಿಷ್ಯಕ್ಕೆ ಹೋಗ್ಬೇಕು. ಒಂದು ನಿಮಿಷ, ಇದು ಅಡ್ವರ್ಟೈಸ್ಮೆಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ಕ್ಲೋಸ್ ಮಾಡಿ ಇವತ್ತಿನ ಜ್ಯೋತಿಷ್ಯ ನೋಡ್ಕೋಬೋದು. ಇಲ್ಲಿ ರಾಹು ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇದೆ, ಯಮಗಂಡ ಕಾಲ ಎಷ್ಟು ಗಂಟೆಗೆ ಇದೆ, ಗುಳಿಕ ಕಾಲ ಯಾವಾಗಿದೆ, ಆಮೇಲೆ ಚಗೋಡಿಯ ಅಂತ ಒಂದಿದೆ. ಇದರಲ್ಲಿ ಇದನ್ನ ಕುಂಡ್ಲಿ ತೆಗಿಯೋರು ನೋಡ್ತಾರೆ. ಈಗ ನೋಡಿ, ಇದು ಗುರು ಹೋರ, ಮಂಗಳ ಹೋರ, ಸೂರ್ಯ ಹೋರ, ಶುಕ್ರ ಹೋರ, ಗುರು ಹೋರ. ಈಗ ಸೂರ್ಯೋದಯದಿಂದ 1 hour ಇದೆ ಗುರು ಹೋರ. ಮಂಗಳ ಹೋರ ಗುರು ಆದ್ಮೇಲೆ ಮಂಗಳ, ಸೂರ್ಯ. ಇದು ಹೆಂಗೆ ಅಂದ್ರೆ ಗುರುವಿಂದ ಹಿಡಿದು ಐದನೇ ದಿನ, ಗುರು ಶುಕ್ರ ಶನಿ ರವಿ ಸೋಮ ಮಂಗಳ. ಗುರುವಿನಿಂದ 5, ಮಂಗಳನಿಂದ 5 ಹಾಕಿದ್ರೆ ಸೂರ್ಯನಿಂದ 5 ಹಾಕಿದ್ರೆ ಶುಕ್ರನಿಂದ 5 ಹಾಕಿದ್ರೆ ಬುಧ ಆದ್ಮೇಲೆ ಚಂದ್ರ, ಶನಿ, ಗುರು. ಹೀಗೆ 5 ಆದ್ಮೇಲೆ ಇದು ಡೇ ಹೋರಗಳು. ಈ ಹೋರಗಳನ್ನ ಈ ತರ ಡಿಸೈಡ್ ಮಾಡ್ತಾರೆ. ಈಗ ನಾಳೆಗೆ ಹೋದ್ರೆ, ನಾಳೆ ಶುಕ್ರವಾರ, ನಮಗೆ 5 ಫೆಬ್ರವರಿ ಬೆಳಿಗ್ಗೆ ಶುಕ್ರ ಹೋರ ಅಂತ ಇರುತ್ತೆ, 7:20 8:15. ಆಮೇಲೆ ಶುಕ್ರ ಹೋರ, ಬುಧ ಹೋರ, ಚಂದ್ರ ಹೋರ, ಶನಿ ಹೋರ, ಗುರು ಹೋರ, ಮಂಗಳ ಹೋರ. ಈಗ ನೀವು ಮಂಗಳ ಹೋರದಲ್ಲಿ ಏನಾದ್ರು ಮಾಡಬೇಕು ಅಂತ ಇದ್ರೆ ಅಂದ್ರೆ 11:50 12:45 48 ನಿಮಿಷ, 51 45 7 ನಿಮಿಷ ಕಮ್ಮಿ, 51-52 ನಿಮಿಷದ್ದು ಇಲ್ಲಿ ತೋರಿಸ್ತಾ ಇದೆ. ಸೂರ್ಯ ಹೋರ, ಆಮೇಲೆ ಗುರು ಹೋರ, ಸಂಜೆ ನೈಟ್ ಹೋರಗಳು. ಈಗ ನೀವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿರ್ತೀರಿ, ಸಂಜೆ ಎಷ್ಟೊತ್ತಿಗೆ ಶುಕ್ರ ಹೋರ ಸಿಗುತ್ತೆ? 28 ಗಂಟೆ, 12 8 22 ಮತ್ತೆ ಸಂಜೆ ಶುಕ್ರ ಹೋರ ಸಿಗುತ್ತೆ ನಿಮಗೆ. ಇದು ಹೋರ. ಆಮೇಲೆ ಈ ಹೋರ ಹೋಗ್ಬೇಕು ಅಂದ್ರೆ ನೀವು ಜ್ಯೋತಿಷ್ಯಕ್ಕೆ ಹೋಗಿ ಹೋರ ಹೋಗ್ಬೇಕು. ಆಮೇಲೆ ಹಿಂದೂ ಕ್ಯಾಲೆಂಡರ್ ಬ್ಯಾಕ್ ಹೋಗ್ಬೇಕು ಅಂದ್ರೆ ಸೆಟ್ಟಿಂಗ್ಸಿಗೆ ಹೋಗ್ಬೇಕು. ಫೆಸ್ಟಿವಲ್ಸ್, ಈಗ ವಸಂತ ಪಂಚಮಿ 16 ಫೆಬ್ರವರಿ, ಮಹಾಶಿವರಾತ್ರಿ 10 ಮಾರ್ಚ್ 10ಕ್ಕೆ ಮಹಾಶಿವರಾತ್ರಿ ಇದೆ. ಮಂತು, ಮೈತಿಥಿ, ಕುಂಡ್ಲಿ, ಮ್ಯಾಚ್ ಮೇಕಿಂಗು, ಹಿಂದೂ ಟೈಮು, ಆಮೇಲೆ ಸೆಟ್ಟಿಂಗ್ಸು. ಈಗ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಮತ್ತೆ ಅಮಾವಾಸ್ಯೆ ಅಂತ ಮತ್ತೆ ಪೂರ್ಣಿಮಾ ಅಂತ ನಾವು, ಆಮೇಲೆ ವಿಕ್ರಮ ಸಂವತ್ಸರ, ಬೇರೆ ಶಕ ಸಂವತ್ಸರ, ನಿಮಗೆ ಯಾವ ಸಂವತ್ಸರ ಅದೆಲ್ಲ ಯಾವ್ದು ಬೇಕೋ ಅದನ್ನ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದರಲ್ಲಿ ಥೀಮ್ಗಳೆಲ್ಲ ಡಾರ್ಕ್ ಥೀಮ್ ಅಂತ ಸೆಟ್ ಮಾಡಿದ್ರೆ ಡಾರ್ಕ್ ಥೀಮು, ಸೇವ್ ಸೆಟ್ಟಿಂಗ್ಸ್ ಅಂತ ಅನ್ನಿ. ಈಗ ಥೀಮ್ ಚೇಂಜ್ ಆಗಿರುತ್ತೆ. ಮಂತ್ ವ್ಯೂ, ಫೆಸ್ಟಿವಲ್, ಕುಂಡ್ಲಿ, ಮ್ಯಾಚ್ ಮೇಕಿಂಗು, ಹಿಂದೂ ಟೈಮು, ಜ್ಯೋತಿಷ್ಯ. ನಾನು ಇದರಲ್ಲಿ ಬೇಸಿಕಲಿ ಯೂಸ್ ಮಾಡೋದು ಏನಂದ್ರೆ ಪಂಚಾಂಗ ಯೂಸ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಹೋಗ್ತೀನಿ,
ಜ್ಯೋತಿಷ್ಯ ಅಂತ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀನಿ. ಇವೆರಡು ಯೂಸ್ ಮಾಡಲಿಕ್ಕೆ ಇದು ನನಗೆ ಬಹಳ ಉಪಯುಕ್ತಕಾರಿ. ಇದು ಜ್ಯೋತಿಷ್ಯ ಚಗೋಡಿಯ. ಈಗ ನೀವು ಶುಭ ಪ್ರತಿದಿನದ್ದು ನೋಡ್ಬೇಕಂದ್ರೆ ಶುಭ, ರೋಗ, ಉದ್ವೇಗ, ಡೇ ಚಗೋಡಿ ಅಂದ್ರೆ ಇಷ್ಟೊಂದು ಇದು ಇರ್ತವೆ. ಶುಭದಿಂದ ಹಿಡಿದು ಲಾಭ, ಅಮೃತ ಕಾಲ, ಅಮೃತಗಳಿಗೆ ಆಮೇಲೆ ಶುಭ, ಈ ತರ ಬರ್ತವೆ. ಅಮೃತ ಎಷ್ಟು 6 ಗಂಟೆ 9 ನಿಮಿಷದಿಂದ 7 ಗಂಟೆ 48 ನಿಮಿಷದವರೆಗೂ ಅಮೃತಗಳಿಗೆ. ಚರ, ಈಗ ಚರಲಗ್ನ, ಸ್ಥಿರ ಲಗ್ನ ಅಂತೆಲ್ಲ ಕೇಳಿರ್ತಿರಲ್ಲ, ಅದೆಲ್ಲ ಇದರಲ್ಲಿ ಲಾಭ, ಅಮೃತ, ಶುಭ ಇಲ್ಲಿ ನೋಡ್ಕೊಂಡು ಇದನ್ನ ಡಿಸೈಡ್ ಮಾಡೋದು ಚಗೋಡಿಯದಲ್ಲಿ. ಆಮೇಲೆ ಈಗ ನಾಳೆ ಶುಕ್ರವಾರ ಬೆಳಗ್ಗೆ ಚರ ಇದೆ, 8:41ಕ್ಕೆ ಲಾಭ ಇದೆ. ಅಮೃತ 10ರಿಂದ 10:24, ಶುಭ 12:45ರಿಂದ ಶುಭ ಇದೆ. ಚರ ಮತ್ತೆ 16:49ಕ್ಕೆ ಚರ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಇದನ್ನ ಡಿಸೈಡ್ ಮಾಡಬೇಕು. ಆಮೇಲೆ ಹೋರಾನು ನೋಡ್ಕೋಬೇಕು, ಯಾವ ಹೋರಾದಲ್ಲಿ ಮಾಡ್ತೀರಿ, ಯಾವ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಹೋರ ನೋಡ್ಕೊಂಡು ಮಾಡಬೇಕು. ಇದು ಹಿಂದೂ ಕ್ಯಾಲೆಂಡರ್. ಹಿಂದೂ ಕ್ಯಾಲೆಂಡರಲ್ಲಿ ಈಗ ಸಂಕಲ್ಪ ಮಾಡಬೇಕು ಅಂದಾಗ ಬೇಸಿಕಲಿ ನೀವು ಹೇಳ್ತಿರಲ್ಲ, ಶುಭ ತಿಥೌ, ಕೃಷ್ಣ ಪಕ್ಷ ಅಷ್ಟಮಿ ತಿಥೌ ಅಂತ ಹೇಳಲಿಕ್ಕಾಗೋದಿಲ್ಲ ಅಂದ್ರೆ ಅಸ್ಮಿನ್ ತಿಥೌ ಅಂತ ಗುರುಜಿ ಹೇಳಿದ್ರಲ್ಲ, ಆ ಥರ ಹೇಳ್ಕೋಬೋದು. ಅಸ್ಮಿನ್ ಪಕ್ಷ, ಅಸ್ಮಿನ್ ತಿಥೌ. ನಕ್ಷತ್ರ, ಈಗ ನಿಮಗೆ ಸ್ವಾತಿ ನಕ್ಷತ್ರ 8:15ಗೆ ಮುಗಿದು ಹೋಗಿದೆ. ಆಮೇಲೆ ವಿಶಾಖ ನಕ್ಷತ್ರ 30:57 ಇದೆ. ಯೋಗ ಕರಣ ಎಲ್ಲ ಹೇಳಬೇಕಾದ್ರೆ ನಿಮಗೆ ಇದನ್ನ ನೋಡ್ಲಿಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಜಸ್ಟ್ ಅಸ್ಮಿನ್ ನಕ್ಷತ್ರ ಅಂತ ಹೇಳ್ಕೊಂಡು ಮುಗಿಸ್ಬೋದು. ಲಗ್ನದಲ್ಲಿ ಬೆಳಗ್ಗೆ ಯಾವ ಲಗ್ನದಲ್ಲಿ ಲಗ್ನ ಸೂರ್ಯೋದಯಕ್ಕೆ, ಈಗ ಸೂರ್ಯ ಎಲ್ಲಿರ್ತಾನೆ ಅಲ್ಲಿಂದನೇ ಆ ಲಗ್ನ ಸ್ಟಾರ್ಟ್ ಆಗುತ್ತೆ, ಮಕರ ಲಗ್ನ. ಈಗ ಬೇಸಿಕಲಿ ಮಕರ ಲಗ್ನ ಬೆಳಗ್ಗೆ ಎದ್ದು ಶನಿಶ್ಚರ ಈಗ ಇದರಲ್ಲಿದ್ದಾನೆ, ಎಲ್ಲಿ ಮಕರದಲ್ಲಿದ್ದಾನೆ. ಹಂಗಾಗಿ ಲಗ್ನಾಧಿಪತಿ ಲಗ್ನದಲ್ಲೇ ಸಿಗ್ತಾನೆ ಈ ತಿಂಗಳು. ಮುಂದಿನ ತಿಂಗಳಿಂದ ಲಗ್ನಾಧಿಪತಿ 12ನೇ ಮನೆಗೆ ಹೋಗಿರ್ತಾನೆ. ಸೊ ಈ ತಿಂಗಳ ಸದುಪಯೋಗವನ್ನ ಮಾಡಿಕೊಳ್ಳಿ. ಇದರೊಳಗೇನೆ ಇದಾವೆ ನೋಡ್ರಿ, ಮಗು ಹುಟ್ಟಿದಾಗ ಈಗ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುತ್ತೆ 8:14ವರೆಗೂ. ಅದಾದ್ಮೇಲೆ ವಿಶಾಖ ನಕ್ಷತ್ರ ಇಲ್ಲಿವರೆಗೂ ಸಂಜೆವರೆಗೂ ಇದೆ. ಈಗ ನಾಳೆ ನೋಡೋಣ, ಇಲ್ಲಿ ತ, ತಿ, ತು, ತೇ, ತೋ ಅಂತ ಈ ಅಕ್ಷರಗಳನ್ನೆಲ್ಲ ಇಡ್ತಾರಲ್ಲ ಮಕ್ಕಳಿಗೆ, ಅದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಇವತ್ತು ಅಂದ್ರೆ ಶುಕ್ರವಾರ ದಿನ ಅನುರಾಧ ನಕ್ಷತ್ರ, ನ, ನೀ, ನು, ನೆ. ನ ಅಂದ್ರೆ ನರೇಂದ್ರ ಮೋದಿಯವರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ಅವರಿಗೆ ನ ಅಂತ ಇಟ್ಟಿದ್ರು, ನ, ನೀ, ನು, ನೆ ಅಂತ. ಸೊ ಇದು ಇಷ್ಟೊಂದು ಚೆನ್ನಾಗಿದೆ, ಇದು ಆ್ಯಪ್, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.